ಯಾರ ಹತ್ರ ಯಾವ ಕಾರಣಕ್ಕೆ ಯಾರು ಸಾಲ ತೊಗೊಂಡಿರ್ತಾರೋ ಗೊತ್ತಿಲ್ಲ. ಸಾಲ ಕೇಳಬೇಕಾದ್ರೆ ಮಾತ್ರ ಏನೋ ಅರ್ಜೆಂಟಮ್ಮ, ಎಮರ್ಜೆನ್ಸಿ ಅಮ್ಮ, ಅರ್ಜೆಂಟ್ ನನಗೊಂದು 50 ಲಕ್ಷ ಬೇಕಾಗಿತ್ತು, ಅರ್ಜೆಂಟ್ 2 ಲಕ್ಷ ಬೇಕಾಗಿತ್ತು, ಅಯ್ಯೋ ಬೇಕೇ ಬೇಕು, ಈವ್ನಿಂಗ್ ಒಳಗಡೆ ನನಗೆ ಬೇಕೇ ಬೇಕು, ಈ ಥರ ಮಾಡಿ ಸಾಲ ಕೇಳಿರ್ತಾರೆ. ಆಪ್ತರು, ಪರಿಚಿತರು, ಸ್ನೇಹಿತರು, ಹಿತೈಷಿಗಳು, ಬಂಧುಗಳು, ಬಾಂಧವರು ಯಾರೋ ತಗೊಳ್ಳಪ್ಪ ಕಾಸು ಅಂತ ಕೊಟ್ಬಿಡ್ತಾರೆ. ಈಗೇನಾಗಿದೆ ಇಲ್ಲಿ, ದರ್ಶನ್ ಕೇಸಲ್ಲಿ 40 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿರೋದು ಯಾರು ಅಂದರೆ ಮೋಹನ್ ರಾಜ್ ಅಂತ ದರ್ಶನ್ ಹೇಳ್ತಿರೋದು. ನಾನು ಮೋಹನ್ ರಾಜ್ ಹತ್ರ ಈ ಸಾಲ ತಂದಿದ್ದೆ. ಇದೀಗ ಮೋಹನ್ ರಾಜ್ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಹೆಸರು ಹೊರಬರ್ತಾ ಇದ್ದಂತೆಯೇ ಮೋಹನ್ ರಾಜ್ ಫೋನ್ ಸ್ವಿಚ್ಡ್ ಆಫ್ ಆಗಿದೆ. ಮಾಜಿ ಕಾರ್ಪೊರೇಟರ್ ಮನೆಗೆ ತೆರಳಿ ನೋಟಿಸನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ಬಂಧಿತರ ಮಾಹಿತಿ ಮೇರೆಗೆ ನೋಟಿಸ್ ನೀಡೋದಕ್ಕೆ ಖಾಕಿ ಸಜ್ಜಾಗಿದೆ. ಇದು ಕೂಡ ಒಂದು ಕಾರಣ ಆಗಬಹುದು. ಇದರ ಈ ಮೋಹನ್ ರಾಜ್ ಸಿಕ್ಕಿಲ್ಲ ಸ್ವಾಮಿ, ಹಣದ ಮೂಲ ಬೇರೆ ಪತ್ತೆ ಹಚ್ಚಬೇಕು ನಾಳೆ ಅಂತ ಬೇಕಾದರೂ ಕೋರ್ಟ್ ನಾಳೆ ಕೇಳಬಹುದು. ಇದು ಗ್ರೌಂಡಿಗೆ ಬರುತ್ತಾ ಬರಲ್ವಾ, ಅಥವಾ ಇದು ಫಿನಾನ್ಷಿಯಲ್ ಕ್ರೈಮಿಗೆ ಬರುತ್ತಾ, ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಬರುತ್ತಾ ಇವರಿಗೆ ನಮಗೆ ಗೊತ್ತಿಲ್ಲ. ಆದರೆ ಕೇಳಬಹುದು. ಇದ್ಯಾರೋ ಈ ಮೋಹನ್ ರಾಜ್ ಗೊತ್ತಿಲ್ಲ ಸ್ವಾಮಿ, ಅಕಸ್ಮಾತ್ ಮೋಹನ್ ರಾಜು ಇದರಲ್ಲಿ ಶಾಮೀಲಾಗಿದ್ದರೆ ಏನು ಮಾಡ್ತೀರಿ, ನಮ್ಗೆ ಗೊತ್ತಿಲ್ವಲ್ಲ ಸ್ವಾಮಿ, ಬೇಕು. ಇನ್ನು ಮೋಹನ್ ರಾಜ್ ಕರ್ಕೊಬಂದು ಕೂರಿಸೋದ್ಮೇಲೆ ದರ್ಶನ್ ನಮಗೆ ಬೇಕಾಗಬಹುದೇನೋ ಸ್ವಾಮಿ, ಇದು ಬೇರೆ ಕೇಸಿಗೆ ಲೀಡ್ ಆಗ್ತಿದೆ ಸ್ವಾಮಿ, ಹೇಳಬಹುದೇನೋ, ನೋಡೋಣ, ವೆಯ್ಟ್ ಮಾಡೋಣ. ಅಥವಾ ಇದು IT ಕೊಟ್ಟರೆ ಏನು ಮಾಡ್ತೀರಿ, IT 40 ಲಕ್ಷ ನಮಗೆ ನಗದು ಸಿಕ್ಕಿದೆ, ಪ್ಲಸ್ 30 ಲಕ್ಷ ನಗದು ಸಿಕ್ಕಿದೆ, ಇಷ್ಟು ವ್ಯವಹಾರ ಆಗ್ತಿದ್ರು ನೀವೇನು ಮಾಡ್ತಾ ಇದ್ದೀರಿ ಪರಿಶೀಲಿಸಿ, ಕೇಳಬಹುದು. ಇನ್ನು ಮೋಹನ್ ರಾಜ್ ಯಾರು ಅಂತ ನೋಡಿದ್ರೆ ನಟ ದರ್ಶನ್ಗೆ ಫ್ರೆಂಡ್, ಶಾಸಕರೊಬ್ಬರಿಗೆ ಬಹಳ ಕ್ಲೋಸ್ ಅಂತೆ ಮೋಹನ್ ರಾಜ್. 2018ರಲ್ಲಿ ಇದೇ ಮೋಹನ್ ರಾಜು ಸೀಮೆ ಎಣ್ಣೆ ಸುರ್ಕೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಅಂತ ವಿಷಯ ಇದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯೂಸೈಡ್ ಅಟೆಂಪ್ಟ್ ಮಾಡಿದ್ರು ಅಂತ. ಬೊಮ್ಮನಹಳ್ಳಿ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಸ್ಯೂಸೈಡ್ಗೆ ಯತ್ನ. 2019ರಲ್ಲಿ ಉಪಮೇಯರ್ ಕೂಡ ಆಗಿದ್ದರು ಮೋಹನ್ ರಾಜ್. ಬೊಮ್ಮನಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಆಗಿದ್ದರು ಮೋಹನ್ ರಾಜ್. ಇಷ್ಟು ಡೀಟೇಲ್ಸ್ ಇವ್ರ ಬಗ್ಗೆ ಇದೆ. ಈಗ ಮೋಹನ್ ರಾಜು ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ವೆಯ್ಟ್ ಮಾಡಬೇಕಾಗತ್ತೆ ಮೋಹನ್ ರಾಜ್ ಪತ್ತೆಗಾಗಿ.